ಮುಂದೆ ಖ್ಯಾತ ನಟ, ನಿರ್ದೇಶಕ, ನಿರ್ಮಾಪಕರಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ವಿಶೇಷ ಅತಿಥಿಯಾಗಿ ಆಗಮಿಸಿದ ಲಯ ಕೋಕಿಲ ಇವರಿಗೆ ಶಾಸಕರು ತಮ್ಮ ದಿವ್ಯ ಹಸ್ತದಿಂದ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಲಯ ಕೋಕಿಲ ಖ್ಯಾತ ನಟ, ನಿರ್ದೇಶಕ, ನಿರ್ಮಾಪಕ ಇವರು. ಸಾಧು ಕೋಕಿಲರವರ ತಮ್ಮ. ಧನ್ಯವಾದಗಳು. ನಾವು ಎಣಿಸಿದಂತೆ ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರ ಉಪಸ್ಥಿತಿಗೆಯಿಂದ ಈ ಕಾರ್ಯಕ್ರಮ ಸಾಂಗವಾಗಿ ನೆರವೇರಿದೆ. ಧನ್ಯವಾದವನ್ನು ನೀಡಲಿದ್ದಾರೆ ಸೇವಾ ಟ್ರಸ್ಟ್ನ ಖಜಾಂಚಿ ಅವರು. ಕಾರ್ಯಕ್ರಮದ ಆರಂಭಕ್ಕೆ ಸ್ವಾಗತ ಎಷ್ಟು ಮುಖ್ಯವೋ, ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆಯು ಅತಿ ಮುಖ್ಯವಾದುದು. ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಯಶಸ್ವಿಯ ಹಿಂದೆ ಹಲವಾರು ಜನರ ಸಹಕಾರವಿದೆ. ಅವರೆಲ್ಲರಿಗೂ ಧನ್ಯವಾದ ಸಮರ್ಪಿಸಲು ನಾನು ಈ ಟ್ರಸ್ಟ್ನ ಖಜಾಂಚಿ ಜನೀಶಾ ಲೋಬೋ ನಿಮ್ಮ ಮುಂದೆ ನಿಂತಿದ್ದೇನೆ. ಮೊದಲನೇದಾಗಿ ನಮಗೆ ಇಂದಿನ ದಿನವನ್ನು ಕರುಣಿಸಿದ ದೇವರಿಗೆ ವಂದಿಸುತ್ತಾ, ಇಂದಿನ ನಮ್ಮ ಟ್ರಸ್ಟ್ನ ಲೋಗೋವನ್ನು ಉದ್ಘಾಟಿಸಿದ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಾನ್ಯ ಸುರೇಶ್ ಶೆಟ್ಟಿ ಗುರ್ಮೆ ಅವರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ದೀಪವನ್ನು ಬೆಳಗಿಸಿ ಆಶೀರ್ವಾಚನವನ್ನು ಮಾಡಿದಂತಹ ಫಾದರ್ ಡಾಕ್ಟರ್ ಪ್ರಕಾಶ್ ಅನಿಲ್ ಕ್ಯಾಸ್ತಲಿನೋ ಅವರಿಗೂ, ದೊಡ್ಡನಗುಡ್ಡೆ ಶ್ರೀ ದುರ್ಗಾ ಆದಿಶಕ್ತಿ ದೇವಸ್ಥಾನದ ಗುರುಗಳಾದ ಶ್ರೀ ರಮಾನಂದ ಗುರೂಜಿಯವರಿಗೂ, ಸರಕಾರಿ ಗುಡ್ಡೆಯ ಖತೀಬರಾದ ಶ್ರೀ ಯೂಸುಫ್ ಝರಿ ವಿಟ್ಲ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಕರಮುಗಿದು ಶಿರಬಾಗಿ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮದ ಅತಿಥಿಗಳ ಆಸನವನ್ನು ಅಲಂಕರಿಸಿದ ನಮ್ಮ ಇನ್ನಂಜೆ ಪಂಚಾಯತ್ ಅಧ್ಯಕ್ಷರೂ ಆದ ಶ್ರೀಮತಿ ಮಾಲಿನಿ ಶೆಟ್ಟಿ ಅವರಿಗೂ, ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರೂ ಆದಂತಹ ಶ್ರೀಮತಿ ಪೂರ್ಣಿಮಾ ಇವರಿಗೂ, ಕಥಾಬಿಂದು ಪ್ರಕಾಶನ ಶ್ರೀ PV ಕುಮಾರ್ ಇವರಿಗೂ, ಸ್ಕೂಲ್ ಲೀಡರ್ ಚಿತ್ರದ ನಿರ್ಮಾಪಕರಾದಂತಹ ಶ್ರೀ ಸತ್ಯೇಂದ್ರ ಪೈ ಇವರಿಗೂ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳು. ಕಾರ್ಯಕ್ರಮದ ಪ್ರಧಾನ ಅಂಗವಾಗಿ ಕರೋಕೆ ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಆಗಮಿಸಿದ ಚಲನಚಿತ್ರ ನಿರ್ದೇಶಕರು ಹಾಗೂ ಸಂಗೀತ ನಿರ್ದೇಶಕರು ಆಗಿರುವ ಲಯ ಕೋಕಿಲ ನಿಮಗೂ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮ ನೆರವೇರಲು ನಮಗೆ ಸ್ಥಳಾವಕಾಶ ನೀಡಿದ ರೋಟರಿ ಭವನದ ಅಧ್ಯಕ್ಷರು ಹಾಗೂ ಇದರ ಮಾಲೀಕರಿಗೆ ಧನ್ಯವಾದಗಳು. ಬೆಳಗಿನ ಉಪಹಾರದ ಹಾಗೂ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿದಂತಹ ರಾಘವೇಂದ್ರ ಭಟ್ ಇನ್ನಂಜೆ ಇವರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಮಹಾನ್ ಅಂಗವಾದ ಕರೋಕೆ ಗಾಯರಿಗೆ ಸೌಂಡ್ಸ್ ಅನ್ನು ಒದಗಿಸಿದ ರಾಯನ್ ಹಾಗೂ ಸಿಬ್ಬಂದಿಗಳಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಕಟ್ಟಿಂಗ್ ಕೇಕ್ ನೀಡಿದ ದೀಪಕ್ ಎಲ್ಲೂರು, ಬೇಕ್ಲೈನ್ ಸುಭಾಸ್ ನಗರ ನಿಮಗೂ ಅನಂತ ಧನ್ಯವಾದಗಳು. ಕಾರ್ಯಕ್ರಮದ ಮೊಮೆಂಟೋ ಹಾಗೂ ಬ್ಯಾನರ್ಗಳನ್ನು ತಕ್ಕ ಸಮಯದಲ್ಲಿ ನೀಡಿದ ಜಗದೀಶ್ ಕಟಪಾಡಿ ಹಾಗೂ ಲೋನಾ ನಾರಾವಿ ನಿಮಗೂ ಧನ್ಯವಾದಗಳು. ಈ ಟ್ರಸ್ಟ್ನ ಮೊದಲ ಕಾರ್ಯಕ್ರಮವಾದ ಸಪ್ತಸ್ವರ ಕರೋಕೆ ಗಾಯನ ಸೀಸನ್ 2ಗೆ ಆಗಮಿಸಿದ ಎಲ್ಲ ನನ್ನ ಪ್ರೀತಿಯ ಹಾಡುಗಾರರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮಿನಿ ವಿಡಿಯೋ ಮಾಡಿದ ಜಗದೀಶ್ ಹಾಗೂ ತಂಡ ನಿಮಗೂ ಧನ್ಯವಾದಗಳು. ಹಾಡುಗಳನ್ನು ಕ್ರಮಬದ್ಧವಾಗಿ ಜೋಡಿಸಿದ ಮಹೇಶ್ ಮಲ್ಪೆ ನಿಮಗೂ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ನಮ್ಮ ದೂರದ ಅಭಿಮಾನಿಗಳು ಕೂಡ ನೋಡುವಂತೆ ಮಾಡುವ ನಿಮ್ಮ ನೆಚ್ಚಿನ ವಾಹಿನಿ ನಮ್ಮ ಉಡುಪಿ ವಾಹಿನಿಯ ಮುಖ್ಯಸ್ಥರಾದ ವಿನೋದ್ ಶೆಟ್ಟಿ ಹಾಗೂ ಅವರ ಸಿಬ್ಬಂದಿಗಳಿಗೂ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಸನ್ಮಾನ ಶಾಲುಗಳನ್ನು ಕೊಡುಗೆ ನೀಡಿದ PV ಕುಮಾರ್ ಅವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಹಿಂದೆ ಹಲವಾರು ದಾನಿಗಳ ಪ್ರೋತ್ಸಾಹವಿದೆ. ಇವರುಗಳು ಹೆಸರು ಹೇಳದೆ ಹೂ ಅಥವಾ ಹೂವಿನ ಎಸಳವನ್ನು ದಾನವಾಗಿ ಕೊಟ್ಟ ಪ್ರತಿಯೊಬ್ಬ ಸದಸ್ಯರಿಗೂ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದ ಡಾಕ್ಟರ್ ಜೋಸೆಫ್ ಲೋಬೋ ಶಂಕರ್ಪುರ ನಿಮಗೂ ಧನ್ಯವಾದಗಳು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ಸದಸ್ಯನೂ ನಮ್ಮ ಮೇಲಿನ ಪ್ರೀತಿ ಅಭಿಮಾನದಿಂದ ಇಲ್ಲಿ ನೆರೆದಿದ್ದೀರಿ. ನಿಮ್ಮಲ್ಲಿ ಯಾರೊಬ್ಬರನ್ನು ಬಿಡದೆ ಪ್ರತಿಯೊಬ್ಬರಿಗೂ ನಾನು ಶಿರಬಾಗಿ ಅನಂತ ಧನ್ಯವಾದವನ್ನು ತಿಳಿಸುತ್ತಿದ್ದೇನೆ.
ನಾನು ಯಾರನ್ನಾದರೂ ಹೆಸರು ಹೇಳಲು ಮರೆತಿದ್ದರೆ ದಯವಿಟ್ಟು ಕ್ಷಮಿಸಿ. ಅವರಿಗೆ ಧನ್ಯವಾದಗಳು ಹೇಳುತ್ತಾ ನನ್ನ ಈ ಧನ್ಯವಾದದ 2 ಮಾತುಗಳನ್ನು ಮುಗಿಸುತ್ತೇನೆ. ಸರ್ವರಿಗೂ ತುಂಬು ಹೃದಯದ ಧನ್ಯವಾದಗಳು. ಧನ್ಯವಾದಗಳನ್ನು ತಿಳಿಸಿದ ಖಜಾಂಚಿ ಕುಮಾರಿ ಜನಿಷಾ ಲೋಬರ್ ಅವರಿಗೆ ಟ್ರಸ್ಟ್ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಹಾಡಿಗಾಗಿ ಶಾಸಕರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕನ್ನಡ ಸಂಸ್ಕೃತಿ ಇಲಾಖೆಯ ಶ್ರೀಮತಿ ಪೂರ್ಣಿಮಾ ಸಹಾಯಕ ನಿರ್ದೇಶಕರು ಇವರು ಇಲ್ಲಿ ಕಾರ್ಯಕ್ರಮಕ್ಕೆ ಹಾಜರಿದ್ದರಿಗೆ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲರೂ ತಂಪು ಪಾನೀಯ ಹಾಗೂ ಸಿಹಿಯ ವ್ಯವಸ್ಥೆಯನ್ನು ಈ ಹಾಲಿನ ಬಲಭಾಗದಲ್ಲಿ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಅಲ್ಲಿ ಹೋಗಿ ಸ್ವೀಕರಿಸತಕ್ಕದ್ದು ಮತ್ತು ನಿಮ್ಮ ಇದೇ ಆಸನಗಳಲ್ಲಿ ಬಂದು ಮುಂದಿನ ಕರೋಕೆ ಗಾಯನದ ಹಾಡುಗಳನ್ನು ಕೇಳಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತಿದ್ದೇನೆ.